ಇದು ಕನಕಪುರದಿಂದ 16 ಕಿಲೋಮೀಟ್ರ್ ಇರುವಂಥ 1 ಎಕರೆ 10 ಗುಂಟೆ ಕೆಂಪು ಮಣ್ಣು. ಇದರಲ್ಲಿ ಒಂದೆರಡು ಮೂರು ತೆಂಗಿನ ಮರಗಳು ಬರುತ್ತೆ, ಒಂದು 10 ಮಾವಿನ ಗಿಡಗಳು ಬರುತ್ತೆ, 3 ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. ಇದು ಟಾರ್ ರೋಡಿಗೆ ಅಟ್ಯಾಚ್ ಆಗಿರೋದು. ಇಲ್ಲಿ ನೋಡ್ಬೋದು, ಇದು ಕೆಂಪು ಮಣ್ಣು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದರಿಂದ ಡೌನ್ಗಿರೋದೇ ಟಾರ್ ರೋಡು ನೋಡಿ. ಅಲ್ಲಿ ಇದೆ ಟಾರ್ ರೋಡ್. ಅಂದರೆ ಸ್ವಲ್ಪ ಗಿಡಗಳು ಬೆಳ್ಕೊಂಡಿರೋದೇ ಟಾರ್ ರೋಡ್ ಗೊತ್ತಾಗ್ತಿಲ್ಲ. ಕೆಂಪು ಮಣ್ಣು ಊರ ಪಕ್ಕದ್ದು ಇರುವಂಥ ಜಾಗ. ಸೇಫ್ಟಿಗೆ ಏನು ಸಮಸ್ಯೆ ಇಲ್ಲ. ಜನರಲ್ ಕ್ಯಾಟಗರಿ ಪ್ರಾಪರ್ಟಿ. 3 ಪೀಸ್ ಬರುತ್ತೆ. ಕೆಂಪು ಮಣ್ಣು. ಈ ಥರದ್ದು ಇಲ್ಲೊಂದು ಅದ್ಭುತವಾದ ಡ್ಯಾಮು ವ್ಯೂ ಇದೆ. ಇಲ್ಲಿ ವ್ಯೂವು ನೋಡಿ. ಲ್ಯಾಂಡಿಂದ ಇರೋ ಟಾರ್ ರೋಡ್ ಅಟ್ಯಾಚು, ಎದುರುಗಡೆನೂ ಇಲ್ಲಿ ವ್ಯೂ ಇದೆ. ಸೊ ಒಂದು 180 ಡಿಗ್ರಿನಲ್ಲಿ ಇಲ್ಲಿ ವ್ಯೂ ಬರುತ್ತೆ. ಸೇಫ್ಟಿ ಪ್ಲೇಸು. ಸಿಂಪಲಾಗಿ ಫಾರ್ಮ್ ಹೌಸ್ ಮಾಡ್ಕೊಂಡಿರ್ತೀನಿ ಅವ್ರಿಗೆ. ಟಾರ್ ರೋಡ್ ಅಟ್ಯಾಚು, ಕನಕಪುರದಿಂದ 16 ಕಿಲೋಮೀಟ್ರು. ನೀವು ನೋಡ್ತಿದ್ದಾರಲ್ಲ, ಅದು ಒಂದು 1000 ಎಕರೆ ಡ್ಯಾಮ್. ಈ ಲ್ಯಾಂಡುಗೂ ಅಲ್ಲಿಗೂ ಒಂದು 300 ಮೀಟ್ರ್ ಇದೆ. ಬಟ್ ವಿಸಿಬಲ್ ಇದೆ ಡ್ಯಾಮು. ಡ್ಯಾಮ್ ಅಟ್ಯಾಚ್ ಇಲ್ಲ. ಸುತ್ತಲೂ ನೀರಾವರಿ ಬೆಲ್ಟು ನೋಡ್ಬೋದು. ಇಲ್ಲೆಲ್ಲ ರೇಷ್ಮೆ ಎಲ್ಲ ಹಾಕಿದ್ದಾರೆ. ಕನಕಪುರ ಬಸ್ ಸ್ಟ್ಯಾಂಡಿಂದ 14 ಕಿಲೋಮೀಟ್ರ್ ಆಗುತ್ತೆ. ಜನರಲ್ ಕ್ಯಾಟಗರಿ ಪ್ರಾಪರ್ಟಿ. ಪ್ಯೂರ್ ರೆಡ್ ಸಾಯಿಲು. ಮೂರು ಸ್ಟೆಪ್ ಬರುತ್ತೆ. ಕ್ಲಿಯರ್ ಟೈಟಲ್ಸು, ರೆಡಿ ಟು ರಿಜಿಸ್ಟರು. ನೋಡ್ತಾ ಇದ್ರಲ್ಲ, ಇದೇ ಟಾರ್ ರೋಡು, ಅದೇ ಡ್ಯಾಮ್. ಇದು ಹಿಂಗೆ ಎತ್ಕೊಂಡು ಜಂಪ್ ಹೊಡಿತೀನಿ. ಲೀಗಲ್ ಪರ್ಫೆಕ್ಟಾಗಿದ್ದು ರಿಜಿಸ್ಟ್ರಿಗೆ ರೆಡಿ ಇರುವಂಥ ಪ್ರಾಪರ್ಟಿ. ಪಕ್ಕದಲ್ಲಿ ಊರಿದೆ. ಇಲ್ಲೆಲ್ಲ ಬೇರೆ ಎಲ್ಲ ಫಾರ್ಮ್ ಹೌಸ್ಗಳಿದೆ. ಇದು ಡ್ಯಾಮ್ ವಿಸಿಬಲ್ ಮತ್ತು ಟಾರ್ ರೋಡು ಎರಡಕ್ಕಿರುವಂಥ ಪ್ರಾಪರ್ಟಿ ಇದು. ಸೊ ಅಲ್ಲಿ ವೈಟ್ ಇಶ್ ಆಗಿ ಇದೆ ಟಾರ್ ರೋಡು ಲ್ಯಾಂಡಿಗೆ. ಅಲ್ಲಿ ಏನು ಕಾಣಿಸ್ತಾ ಇದೆ ತೆಂಗಿನ ಮರದಿಂದ ವೈಟ್ ಇಶು, ಅದೇ ಡ್ಯಾಮ್. ಈ ಥರ ಒಳ್ಳೆ ವ್ಯೂ ಇರುವಂಥ ನೀರಾವರಿ ಬೆಲ್ಟು. ಕನಕಪುರದಿಂದ 14 ಕಿಲೋಮೀಟ್ರು. ಇಲ್ಲಿ ವಿಶಾಲವಾಗಿ ಏನು ಕಾಣಿಸ್ತಿದೆಯಲ್ಲ, ಹೆಚ್ಚು ಕಮ್ಮಿ ಒಂದು 800 ಎಕರೆ ಡ್ಯಾಮ್ ಅದು. ಸೊ ನಾನು ತೋರಿಸಿದ್ದು ಆಗಿದೆ. ಅಲ್ಲಿ ನಮ್ಮ ಹುಡುಗ ನಿಂತಿದ್ದಾರಲ್ಲ, ತೆಂಗಿನ ಮರ ಪಕ್ಕದ ಪ್ರಾಪರ್ಟಿ, ಲೆಫ್ಟ್ ಸೈಡ್ ಪ್ರಾಪರ್ಟಿ, ಅದೇ ಪ್ರಾಪರ್ಟಿ. ಸೊ ಡ್ಯಾಮ್ಗೂ ಈ ಲ್ಯಾಂಡ್ಗೂ 300 ಮೀಟ್ರ್ ಡಿಸ್ಟೆನ್ಸು.